Good morning to all my dear viewers. Welcome to my YouTube channel. In today's class, I want to discuss about the dealings of a stock exchange in India. Types of dealings ಅಂತ ನಾವಲ್ಲಿ ಕರಿತು. ಷೇರು ವಿನಿಮಯ ಕೇಂದ್ರದಲ್ಲಿ ವ್ಯವಹರಿಸಲ್ಪಡುವ ವಿವಿಧ ಪದ್ಧತಿಗಳು ಯಾವುವು ಅಂತ ನಾವು ನೋಡೋಣ. ಟೈಪ್ಸ್ ಆಫ್ ಡೀಲಿಂಗ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಬರ್ತಕ್ಕಂಥ ವಿವಿಧ ವ್ಯವಹಾರದ ಪ್ರಕ್ರಿಯೆಗಳು ಯಾವುವು ಅನ್ನೋದನ್ನು ನೋಡೋಣ. ಫಸ್ಟ್ ಒನ್ ಈಸ್ ರೆಡಿ ಡೆಲಿವರಿ ಡೀಲಿಂಗ್ಸ್ ಅಂತ ಕರಿತೀವಿ ನಾವು. ರೆಡಿ ಅಂದರೆ ತ್ವರಿತವಾಗಿ ವ್ಯವಹರಿಸಲ್ಪಡುವ ಪದ್ಧತಿ ಅಂತ, ರೆಡಿ ಡೆಲಿವರಿ ಡೀಲಿಂಗ್ಸ್ ಅಂತ. ಅಕಾರ್ಡಿಂಗ್ ಟು ರೆಡಿ ಡೆಲಿವರಿ ಡೀಲಿಂಗ್ಸ್, while trading the security in a stock exchange, if the payment and delivery of a scrip takes place within a particular period of time is called as a ready delivery contract ಅಂತ ನಾವಲ್ಲಿ ಕರಿತೀವಿ. These contracts are also known as a order driven contract, where the order is to be executed within a specified period of time, that is usually 7 days from the date of a trading ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಇಲ್ಲಿ ಅವರು, ರೆಡಿ ಡೆಲಿವರಿ ಕಾಂಟ್ರಾಕ್ಟ್ ಈಸ್ ಅ ಡೀಲಿಂಗ್ಸ್ ಟೇಕ್ಸ್ ಪ್ಲೇಸ್ ಆಫ್ಟರ್ ಟ್ರೇಡ್ ವಿದಿನ್ 7 days ಅಂತ. ಸೊ ವ್ಯವಹಾರ ಮಾಡಿದ 7 ದಿನಗಳ ಒಳಗಾಗಿ ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಬೇಕು. ಅದಕ್ಕೆ ನಾವು ಏನಂತ ಕರಿಬೇಕ್ರಿ, ರೆಡಿ ಡೆಲಿವರಿ ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ಪೇಮೆಂಟ್ ಇರ್ಬೋದು ಅಥವಾ ಸ್ಕ್ರಿಪ್ಟ್ದ ಪರ್ಚೇಸ್ ಇರ್ಬೋದು, ಎಲ್ಲನೂ ವಿದಿನ್ ಅ ಸ್ಪೆಸಿಫೈಡ್ ಡೇಟ್ ಒಳಗೆ ಮುಗಿಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ರೆಡಿ ಡೆಲಿವರಿ ಅಂತ ಕರಿತೀವಿ. ಸೊ ಡೆಲಿವರಿ ಡೀಲಿಂಗ್ಸ್ ಈಸ್ ಅ ಡೀಲಿಂಗ್ಸ್ ವೇರ್ ಆಲ್ ದ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಅ ಟ್ರಾನ್ಸಾಕ್ಷನ್ ಈಸ್ ಕಂಪ್ಲೀಟೆಡ್ ವಿದಿನ್ 7 days ಈಸ್ ಕಾಲ್ಡ್ ಆಸ್ ಅ ರೆಡಿ ಡೆಲಿವರಿ ಕಾಂಟ್ರಾಕ್ಟ್ ಅಂತ ನಾವಲ್ಲಿ ಕರಿತೀವಿ. ಸೊ ತ್ವರಿತವಾಗಿ ವ್ಯವಹರಿಸಲ್ಪಡುವ ಪದ್ಧತಿ ಅಂದರೆ 7 ದಿನಗಳ ಒಳಗಾಗಿ ಷೇರಿಗೆ ಸಂಬಂಧಪಟ್ಟಂಥ ಮಾರಾಟ ಆಗಿರ್ಬೋದು ಅಥವಾ ಷೇರಿಗೆ ಸಂಬಂಧಪಟ್ಟಂಥ ಕೊಂಡುಕೊಳ್ಳುವಿಕೆ ಆಗಿರ್ಬೋದು ಪೂರ್ಣವಾಗೋದಕ್ಕೆ ನಾವು ರೆಡಿ ಡೆಲಿವರಿ ಅಂತ ಬರಿಬೋದು. ಆಮೇಲೆ ಸ್ಪಾಟ್ ಡೆಲಿವರಿ ಅಂತ ಕರಿತೀವಿ ನಾವು. ಸ್ಥಳದ ವ್ಯವಹರಿಸಲ್ಪಡುವ ಪದ್ಧತಿ ಅಂತ, ಸ್ಥಳಕ್ಕೆ ಸಂಬಂಧಿಸಿದ ವ್ಯವಹರಿಸಲ್ಪಡುವ ಪದ್ಧತಿ ಅಥವಾ ಜಾಗೆಯ ವ್ಯವಹರಿಸಲ್ಪಡುವ ಪದ್ಧತಿ ಸ್ಪಾಟ್ ಅಂತ ಕರಿತೀವಿ. ಅಂಡರ್ ದಿಸ್ ಮೆಥಡ್ ದ ಡೀಲಿಂಗ್ ಆಫ್ ದ ಕ್ಯಾಶ್ ಪೇಮೆಂಟ್ ಆ್ಯಂಡ್ ದ ಡೆಲಿವರಿ ಆಫ್ ಅ ಸೆಕ್ಯೂರಿಟಿ ಆರ್ ಆನ್ ದ ಸೇಮ್ ಡೇ ಆರ್ ನೆಕ್ಸ್ಟ್ ಡೇ ಆಫ್ ಅ ಟ್ರೇಡಿಂಗ್ ಅಂತ. ಸೊ ಏನು ಹೇಳ್ತಾರೆ ಅವರು, ವೆನ್ ದ ಟ್ರೇಡ್ ಟೇಕ್ಸ್ ಪ್ಲೇಸ್ ದ ಟ್ರಾನ್ಸಾಕ್ಷನ್ ಶುಡ್ ಬಿ ಕಂಪ್ಲೀಟೆಡ್ ಆನ್ ದ ಸೇಮ್ ಡೇ or very next day is called as a spot delivery transaction. It is popularly called as a T+1 trade ಅಂತ ಕರಿತೀವಿ ನಾವು. ವಾಟ್ ಈಸ್ ದ ವರ್ಡ್? T+1 ಅಂತ. ಸೊ ವ್ಯವಹಾರವು ಅದೇ ದಿನ ಮುಗಿಯಬೇಕು ಅಥವಾ ನಂತರದ ದಿನಗಳಲ್ಲಿ ಮುಗಿದಾಗ ಅದಕ್ಕೆ ನಾವೇನಂತ ಕರಿಬೇಕ್ರಿ, ಸ್ಪಾಟ್ ಡೆಲಿವರಿ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಯೂಶ್ವಲಿ ದ ಸ್ಪಾಟ್ ಡೆಲಿವರಿ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್ ಆನ್ ಸೇಮ್ ಡೇ ಆರ್ ನೆಕ್ಸ್ಟ್ ಡೇ ಆಫ್ ಅ ಟ್ರಾನ್ಸಾಕ್ಷನ್, ದಟ್ ಈಸ್ ಕಾಲ್ಡ್ T+1 ಅಂತ. ಟಿ ಅಂದ್ರೆ ಟ್ರಾನ್ಸಾಕ್ಷನ್ ಪ್ಲಸ್ 1 days. ಫಾರ್ ಎಕ್ಸಾಂಪಲ್, ನೀವು ಸೋಮವಾರ ಶೇರ್ ತೊಗೊಂಡಿರಿ ಅಂದ್ರೆ ಆ ಶೇರ್ದು ಟ್ರೇಡ್ ಯಾವಾಗ ಕಂಪ್ಲೀಟ್ ಆಗ್ಬೇಕು ರೀ, ಸೋಮವಾರ ಆಗಬೇಕು ಒಂದು, ಇಲ್ಲಾಂದ್ರೆ ಮಂಗಳವಾರ ಆಗಬೇಕು ಒಂದು. ಅದಕ್ಕೆ ನಾವು ಏನಂತ ಕರಿತೀವಿ, ಸ್ಪಾಟ್ ಡೆಲಿವರಿ ಅಂತ ಕರಿತೀವಿ. ಆಮೇಲೆ ಥರ್ಡ್ ಒನ್ ಈಸ್ ಕಾಲ್ಡ್ ಆಸ್ ಅ ಫಾರ್ವರ್ಡ್ ಡೆಲಿವರಿ ಕಾಂಟ್ರಾಕ್ಟ್ ಅಂತ. ಭವಿಷ್ಯತ್ತಿಗೆ ಸಂಬಂಧಿಸಿದಂಥ ವ್ಯವಹರಿಸಲ್ಪಡುವ ಪದ್ಧತಿ ಫಾರ್ವರ್ಡ್ ಡೆಲಿವರಿ ಕಾಂಟ್ರಾಕ್ಟ್. ಅಂಡರ್ ದಿಸ್ ಟ್ರೇಡಿಂಗ್ ಕಾಂಟ್ರಾಕ್ಟ್ ದ ಸ್ಟಾಕ್ ಎಕ್ಸ್ಚೇಂಜ್ ವಿಚ್ ಆರ್ ಡಿಸ್ಚಾರ್ಜ್ ಆನ್ ಅ ಫಿಕ್ಸ್ಡ್ ಸೆಟಲ್ಮೆಂಟ್ ಡೇಸ್. ಫಿಕ್ಸ್ಡ್ ಅಂತ ವರ್ಡ್ ಐತೆ ನೋಡಿ, ಫಿಕ್ಸ್ಡ್ ಸೆಟಲ್ಮೆಂಟ್ ಡೇಸ್ ಅಂತ. ಆ್ಯಂಡ್ ದೀಸ್ ಸೆಟಲ್ಮೆಂಟ್ ಡೇಸ್ ಮೇ ಬಿ ಅಟ್ ದ ಎಂಡ್ ಆಫ್ fortnight or a month or a quarter of the year. Under this contract the payment and delivery takes place once into while through the clearing house ಅಂತ. ಅಂದರೆ ಏನು ಹೇಳ್ತಾರೆ ಅಂದ್ರೆ, ಫಾರ್ವರ್ಡ್ ಡೆಲಿವರಿ ಕಾಂಟ್ರಾಕ್ಟ್ ಒಳಗೆ ದ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್ ಆನ್ ಅ ಸ್ಪೆಸಿಫೈಸ್ ಫಿಕ್ಸ್ ಪೀರಿಯಡ್, ಮೀನ್ಸ್ ಆಫ್ಟರ್ 1 month, ಆಫ್ಟರ್ 1 week, ಆಫ್ಟರ್ 6 months. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಕರಿಬೇಕಾದ್ರೆ ಟ್ರಾನ್ಸಾಕ್ಷನ್ನ ಸ್ವಲ್ಪ ದಿವಸ ಆಗಿರಬೇಕು. ಫಾರ್ ಎಕ್ಸಾಂಪಲ್ 1 week ಆಗಿರಬೇಕು ಅಥವಾ 1 month ಆಗಿರಬೇಕು ಅಥವಾ 6 months ಆಗಿರಬೇಕು. ಅದಕ್ಕೆ ನಾವು ಏನಂತ ಕರಿತೀವಿ, ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ. ಈಗ ನಮ್ಗೊಂದು ಕ್ವಶನ್ ಬರ್ತೈತಿ ಇಲ್ಲಿ, ಒಂದು ವೇಳೆ ಫ್ಯೂಚರ್ ಒಳಗೆ ಪ್ರೈಸ್ ಚೇಂಜ್ ಆಯ್ತಂದ್ರೆ ಹೆಂಗೆ? ಸೊ ಪ್ರೈಸ್ ಚೇಂಜ್ ಆದ್ರ ಮೇಲೆ ಅವ್ರು ಕನ್ಸಿಡರ್ ಮಾಡಿ ಏನು ಮಾಡಿರ್ತಾರೆ, ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಆಫ್ಟರ್ 6 months ವಾಟ್ ಈಸ್ ದ ಪ್ರೈಸ್ ಆಫ್ ಸೆಕ್ಯೂರಿಟಿ ಐ ಆಮ್ ಏಬಲ್ ಟು ಪರ್ಚೇಸ್ ಇಟ್ ಅಂತ. ಸೊ ಆ ಕಾಂಟ್ರಾಕ್ಟಿಗೆ ನಾವೇನಂತ ಕರಿತೀವಿ, ಫಾರ್ವರ್ಡ್ ಡೆಲಿವರಿ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಆಮೇಲೆ ಸಮ್ ಅದರ್ ಡೀಲಿಂಗ್ಸ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್ ಆರ್ ಲೈಕ್ ಫಸ್ಟ್ ಒನ್ ಆಪ್ಷನ್ಸ್ ಅಂತ ಕರಿತೀವಿ ನಾವು, ಆಯ್ಕೆಗಳು ಅಂತ. ಇದು 4ನೇ ಪಾಯಿಂಟ್ ಬರೀಬೇಕಾ, ಆಪ್ಷನ್ಸ್ ಅಂದರೆ ಆಯ್ಕೆಗಳು ಅಂತ. ಆಪ್ಷನ್ಸ್ ಆರ್ ದ ಕಾಂಟ್ರಾಕ್ಟ್ ದ್ಯಾಟ್ ಗಿವ್ಸ್ ದ ಸ್ಟಾಕ್ ಹೋಲ್ಡರ್ ರೈಟ್, ಅಂದರೆ ಶೇರ್ ಹೋಲ್ಡರ್ಗೆ ರೈಟ್ ಕೊಡುತ್ತೆ, ದ್ಯಾಟ್ ಗಿವ್ಸ್ ಸ್ಟಾಕ್ ಹೋಲ್ಡರ್ ರೈಟ್ to buy and sell the security
at a predetermined price at the end of a date ಅಂತ. ಅಂದ್ರೆ it is a contract, it is a advantage given to the buyer for buying the security or selling the security after specified period of time. ಅಂದರೆ ವಿಶಿಷ್ಟ ಅವಧಿ ಆದ ಮೇಲೆ ಷೇರುಗಳನ್ನು ಕೊಂಡುಕೊಳ್ಳಲು ಅಥವಾ ಮಾರಾಟ ಮಾಡಲು ಮುಕ್ತವಾದಂಥ ಆಯ್ಕೆಯನ್ನು ಕೊಡುತ್ತದೆ. ಸೊ ಯಾರಿಗೆ ಕೊಡುತ್ತದೆ? ಷೇರು ಕೊಂಡುಕೊಂಡ ವ್ಯಕ್ತಿಗೆ ವ್ಯವಹಾರ ಮಾಡಲು ಮುಕ್ತವಾದಂಥ ಆಯ್ಕೆಯನ್ನು ಕೊಡುತ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ಆಪ್ಷನ್ಸ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಒನ್ ಈಸ್ ಫ್ಯೂಚರ್ಸ್ ಅಂತ ಬರಿಬೋದು. ಭವಿಷ್ಯದ ಪದ್ಧತಿಗಳು, ಫ್ಯೂಚರ್ ಕಾಂಟ್ರ್ಯಾಕ್ಟ್ ಅಂತ. ಸೊ ಇಟ್ ಈಸ್ ಅ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್ ಟು ಫಿಕ್ಸ್ ದ ಪ್ರೈಸ್ ಆಫ್ ಅ ಸೆಕ್ಯೂರಿಟಿ ಫಾರ್ ಎಕ್ಸ್ಚೇಂಜ್ ದ್ಯಾಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಅ ಫ್ಯೂಚರ್ ಡೇಟ್ ಅಂತ. ಇಟ್ ಮೇ ವೇರಿ ಫ್ರಮ್ 3 to 21 months. ಅಂದರೆ ಫ್ಯೂಚರ್ ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯಿತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಫ್ಯೂಚರ್ ಕಾಂಟ್ರ್ಯಾಕ್ಟ್ ಅಂತ. ಟೇಕ್ ಫಾರ್ ಎಕ್ಸಾಂಪಲ್, A, B ಇಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. One is able to sell the security, another one is able to buy the security after 3 months. So that contract is called as a future contract ಅಂತ. ಅಂದರೆ ಭವಿಷ್ಯದ ಒಪ್ಪಂದವನ್ನು ಮಾಡಿಕೊಂಡಾಗ ಅದಕ್ಕೆ ನಾವೇನಂತ ಕರಿತೀವಿ? ಫ್ಯೂಚರ್ ಕಾಂಟ್ರ್ಯಾಕ್ಟ್ ಅಂತ ಕರಿತೀವಿ. ಇಲ್ಲಿ ಸೆಕ್ಯೂರಿಟಿ ಅಥವಾ ಟ್ರೇಡು ಆಫ್ಟರ್ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ ಮೇಲೆ ಮುಗಿಯುತ್ತೆ. ಅಂದರೆ ಫ್ಯೂಚರ್ನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಅಲ್ಲಿ ಪ್ರೈಸ್ ಏನಿರ್ತದೆ ಅದರ ಆಧಾರದ ಮೇಲೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಡೀಲಿಂಗ್ಸ್ ಈಸ್ ಕಾಲ್ಡ್ ಆಸ್ ಅ ಆಕ್ಷನ್, ಹರಾಜು ಅಂತ ಕರಿತೀವಿ. ಆಕ್ಷನ್ ಅಂದ್ರೆ ಹರಾಜು. ಆಕ್ಷನ್ ಈಸ್ ಅ ಬೇಸ್ಡ್ ಆನ್ ಹೈ ಬಿಡ್ ಲೋ ಆಫರ್ ಅಂತ ಕರಿತೀವಿ. ಹೈ ಬಿಡ್ ಲೋ ಆಫರ್. ದಿಸ್ ಸಿಸ್ಟಮ್ ಅಲೌ ದ ಬಯರ್ ಆ್ಯಂಡ್ ಸೆಲ್ಲರ್ ಟು ಫೈಂಡ್ ಆ್ಯಕ್ಚುಲಿ ಅಗ್ರೀಡ್ ಪ್ರೈಸ್ ವಿತ್ ಅ ನೋ ಇಂಟರ್ವೆನ್ಷನ್ ಆಫ್ ಅ ಬ್ರೋಕರ್ ಆರ್ ಡೀಲರ್ ಆ್ಯಂಡ್ ದೇ ವಿಲ್ ಬೈ ಆ್ಯಂಡ್ ಸೆಲ್ ಆಟೋಮೆಟಿಕಲಿ ಮ್ಯಾಚ್ ವಿತ್ ಡೀಲಿಂಗ್ಸ್ ಅಂತ. ಯೂಶ್ವಲಿ 90% of trading on New York Stock Exchange is done on this way ಅಂತ. It is allowed in our Bombay Stock Exchange as well. ಸೊ ಆಕ್ಷನ್ ಅಂದ್ರೆ ಏನು ರೀ? ಮುಕ್ತವಾಗಿ ಒಂದು ಹರಾಜಿಗೆ ಹೋಗ್ತಾರೆ ಒಂದು ಪ್ರೈಸಿಗೆ. ಸೊ ಆ ಪ್ರೈಸ್ ಸೆಕ್ಯೂರಿಟಿಗೆ ಹರಾಜಿಗೆ ಹೋಗಿದಾಗ ಆ ಸೆಕ್ಯೂರಿಟಿ ಪ್ರೈಸ್ ಇಬ್ಬರಿಗೆ ಓಕೆ ಆಗಬೇಕು. ಒಂದು ಮಾರಾಟ ಮಾಡುವವನಿಗೆ, ಇನ್ನೊಂದು ಕೊಂಡುಕೊಳ್ಳುವವನಿಗೆ. ಟೇಕ್ ಫಾರ್ ಎಕ್ಸಾಂಪಲ್, ಒಂದು ಸೆಕ್ಯೂರಿಟಿ ಪ್ರೈಸ್ 700 ಹರಾಜು ಮಾಡಿದ್ರೆ ಅಂತ ತಿಳ್ಕೊರಿ. ಆ 700ಕ್ಕೆ ಮಾರಾಟ ಮಾಡೋವನು ರೆಡಿ ಇರಬೇಕು, ಕೊಂಡುಕೊಳ್ಳೋನು ರೆಡಿ ಇರಬೇಕು. ಸೊ ಇಬ್ಬರಿಗೂ ಮ್ಯಾಚ್ ಆಗಬೇಕು. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಆಕ್ಷನ್ ಅಂತ ಕರಿತೀವಿ. ದಿಸ್ ಈಸ್ ಅ ವೆರಿ ಮಚ್ ಸೂಟೇಬಲ್ ಬಿಕಾಸ್ ಹಿಯರ್ ಬೋತ್ ವಿಲ್ ಗೆಟ್ ಬೆನಿಫಿಟೆಡ್. ಒನ್ ಈಸ್ ಅ ಸೆಲ್ಲರ್ ಆಫ್ ಅ ಶೇರ್, ಅಂಡರ್ ಒನ್ ಈಸ್ ಬಯರ್ ಆಫ್ ಅ ಶೇರ್. ಅದಕ್ಕೆ ನಾವು ಆಕ್ಷನ್ ಅಂತ ಕರಿತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದೋ ಒಂದು ಸ್ಪೋರ್ಟ್ಸ್ ಇವೆಂಟು ಅಂದ್ರೆ ಅಲ್ಲಿ ಪ್ಲೇಯರ್ಸನ್ನು ಆಕ್ಷನ್ ಮಾಡ್ತಿರ್ತಾರೆ. ಮೊನ್ನೆ ರೀಸೆಂಟಾಗಿ IPL ಒಳಗೆ ಆಯಿತು. ಸೊ ಪ್ಲೇಯರ್ಸನ್ನು ಆಕ್ಷನ್ ಮಾಡಿ ಮಾರಾಟ ಮಾಡ್ತಾರೆ. ಸೊ ಆ ಪ್ಲೇಯರ್ ಎಷ್ಟಕ್ಕೆ ಹೋಗ್ತಾನೆ ಅನ್ನೋದು ಅದರ ಮೇಲೆ ಅದು ಡಿಸೈಡ್ ಆಗ್ತಿರುತ್ತೆ. ಇಲ್ಲಿ ಕೂಡ ಶೇರ್. ಸೊ ಶೇರನ್ನು ಆಕ್ಷನ್ ಮಾಡ್ತಾರೆ. ಬಯರ್ಸ್ ಎಷ್ಟಕ್ಕೆ ಕೊಂಡು ತೊಗೋಬೇಕಂತಾರ ಅಷ್ಟಕ್ಕೆ ತೊಗೋಬೋದು ಅವರು. ಓಕೆ, ಅದಕ್ಕೆ ನಾವು ಹರಾಜು ಪ್ರಕ್ರಿಯೆ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಅ ಇನ್ಸೈಡರ್ ಟ್ರೇಡಿಂಗ್, ಆಂತರಿಕ ವ್ಯಾಪಾರ ಅಂತ ಕರಿತೀವಿ. ಇನ್ಸೈಡರ್ ಟ್ರೇಡಿಂಗ್ ಇದು ಕೂಡ 2 ಮಾರ್ಕ್ಸಿಗೂ ಬರ್ಬೋದು ಅಥವಾ 15 ಮಾರ್ಕ್ಸಿಗೂ ಬರ್ಬೋದು. ದ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಅ ಸೆಕ್ಯೂರಿಟಿ ಬೈ ಇಟ್ಸ್ ಓನರ್ ಆರ್ ಆಫೀಸರ್ ಆರ್ ಅ ಡೈರೆಕ್ಟರ್ ಹೂ ವಿಲ್ ಗೆಟ್ ದ ಬೆನಿಫಿಟ್ ಫ್ರಮ್ ದ ನಾಲೆಜ್ ದಟ್ ಈಸ್ ಕನ್ಸಿಡರ್ ಆಸ್ ಅ ಇನ್ಸೈಡರ್ ಟ್ರೇಡಿಂಗ್ ಅಂತ. ಅಂದ್ರೆ ಯಾವ ವ್ಯಕ್ತಿಗಳು ತಮಗೆ ದೊರೆತಿರತಕ್ಕಂಥ ಜ್ಞಾನವನ್ನು ಉಪಯೋಗಿಸಿ ಷೇರು ವಿನಿಮಯ ಕೇಂದ್ರದಲ್ಲಿ ವ್ಯವಹರಿಸ್ತಾರೆ, ಸೊ ಆ ಪದ್ಧತಿಗೆ ನಾವೇನಂತ ಕರಿತೀವಿ? ಇನ್ಸೈಡರ್ ಟ್ರೇಡಿಂಗ್ ಅಂತ. ಇನ್ ಸಿಂಪಲ್ ವರ್ಡ್, ದ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಎ ಎಕ್ಸ್ಪರ್ಟ್ ಇನ್ ದ ಫೀಲ್ಡ್ ವಿಲ್ ಇನ್ವಾಲ್ವ್ ಫಾರ್ ಟ್ರೇಡ್, ದಟ್ ಈಸ್ ಕಾಲ್ಡ್ ಆಸ್ ಅ ಇನ್ಸೈಡರ್ ಟ್ರೇಡಿಂಗ್ ಅಂತ. ಯಾವ ವ್ಯಕ್ತಿ ಸೂಕ್ತವಾದಂಥ ಜ್ಞಾನವನ್ನು ಹೊಂದಿರ್ತಾನೆ ಆ ಪರಿಣಿತ ಕ್ಷೇತ್ರದಲ್ಲಿ, ಆ ವ್ಯಕ್ತಿ ವ್ಯವಹಾರ ಮಾಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ? ಆಂತರಿಕ ವ್ಯಾಪಾರ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಅ ಮಾರ್ಜಿನ್ ಆಫ್ ಟ್ರೇಡಿಂಗ್ ಅಂತ, ಅಂಚಿನ ವ್ಯಾಪಾರ ಅಂತ. ನೆಕ್ಸ್ಟ್ ಡೀಲಿಂಗ್ ಈಸ್ ಮಾರ್ಜಿನ್ ಟ್ರೇಡಿಂಗ್, ಅಂಚಿನ ವ್ಯಾಪಾರ ಅಂತ. ಹಿಯರ್ ದ ಮಾರ್ಜಿನ್ ಅಕೌಂಟ್ ಇನ್ವೆಸ್ಟರ್ ಕ್ಯಾನ್ ಬೈ ದ ಸೆಕ್ಯೂರಿಟಿ ಆನ್ ಕ್ರೆಡಿಟ್ ಬೈ ಪ್ಲೆಡ್ಜಿಂಗ್ ದ paid security and shares as a collateral security anta. So here the security is going to be pledged. On the basis of a pledge the transaction is to be completed anta navalli karitu. Here purchase price ಆಧಾರದ ಮೇಲೆ ಅದು ಸೆಕ್ಯೂರಿಟಿನ ಟ್ರೇಡ್ ಮಾಡ್ತಾರೆ ಅಂತ. ಪ್ಲೆಡ್ಜ್ ಅಂದ್ರೆ ಒತ್ತೆ ಅಂತ. ಸೊ ಇಲ್ಲಿ ಸೆಕ್ಯೂರಿಟಿನ ಒತ್ತೆ ಇಟ್ಟು ವ್ಯಾಪಾರ ಮಾಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ? ಮಾರ್ಜಿನ್ ಆಫ್ ಟ್ರೇಡಿಂಗ್ ಅಂತ. ಕೋಲ್ಯಾಟ್ರಲ್ ಸೆಕ್ಯೂರಿಟಿ ಸೊ ಅಂತ ನಾವು ಏನು ಕನ್ಸಿಡರ್ ಮಾಡ್ಬೋದು ನಾವು. ನೆಕ್ಸ್ಟ್ ಒನ್ ಬದಲಾ ಸಿಸ್ಟಮ್ ಆರ್ ಕ್ಯಾರಿ ಫಾರ್ವರ್ಡ್ ಟ್ರಾನ್ಸಾಕ್ಷನ್, ಮುಂದುವರಿದುಕೊಂಡು ಹೋಗುವ ವ್ಯವಹಾರ. ಕ್ಯಾರಿ ಫಾರ್ವರ್ಡ್ ಟ್ರಾನ್ಸಾಕ್ಷನ್ ಅಂತ ಐತೆ. ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಅ ಕ್ಯಾರಿ ಫಾರ್ವರ್ಡ್ ಟ್ರಾನ್ಸಾಕ್ಷನ್, ಮುಂದುವರಿದುಕೊಂಡು ಹೋಗುವ ವ್ಯವಹಾರ. ಕ್ಯಾರಿ ಫಾರ್ವರ್ಡ್ ಟ್ರಾನ್ಸಾಕ್ಷನ್ ಈಸ್ ಅಲೌಡ್ ಟು ಕ್ಯಾರಿ ಫಾರ್ವರ್ಡ್ ಫಾರ್ ದ ಟ್ರಾನ್ಸಾಕ್ಷನ್ ಫಾರ್ ಒನ್ ಸೆಟಲ್ಮೆಂಟ್ ಪೀರಿಯಡ್ ಟು ಅನದರ್
ಸೆಟಲ್ಮೆಂಟ್ ಪೀರಿಯಡ್. ಇಟ್ ಈಸ್ ಪ್ರೊವೈಡ್ ದ ಹೆಡ್ಜ್ ಅಂತ ನಾವಲ್ಲಿ ಕರಿತೀವಿ. ಬಟ್ ಸೆಬಿ ಹ್ಯಾಸ್ ಬ್ಯಾನ್ ದ ಕ್ಯಾರಿ ಫಾರ್ವರ್ಡ್ ಟ್ರಾನ್ಸಾಕ್ಷನ್ ಇನ್ 1993. ಸೊ 1993 ಒಳಗೆ ಸೆಬಿ ಇದನ್ನು ಬ್ಯಾನ್ ಮಾಡಿದೆ. ಕ್ಯಾರಿ ಫಾರ್ವರ್ಡ್ ಅಂದರೆ ಮುಂದುವರಿದುಕೊಂಡು ಹೋಗುವ ಟ್ರಾನ್ಸಾಕ್ಷನ್ ಅಂತ. ಒಂದು ಪೀರಿಯಡ್ನಿಂದ ಇನ್ನೊಂದು ಪೀರಿಯಡ್ವರೆಗೂ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯಿತು ಅಂದರೆ ಅದಕ್ಕೆ ನಾವು ಏನಂತ ಕರಿತೀವಿ, ಬದಲಾ ಸಿಸ್ಟಮ್ ಆರ್ ಕ್ಯಾರಿ ಫಾರ್ವರ್ಡ್ ಅಂತ. ಸೊ 1993 ಒಳಗೆ ಸೆಬಿ ಇದನ್ನು ತೆಗೆದು ಹಾಕಿದೆ ಅಂತ ಬರೀಬೇಕು. ನೆಕ್ಸ್ಟ್ ಒನ್ ಈಸ್ ಶಾರ್ಟ್ ಸೆಲ್ಲಿಂಗ್ ಅಂತ. ದಾಸ್ತಾನು ಸಾಲ, ಶಾರ್ಟ್ ಸೆಲ್ಲಿಂಗ್ ಅಂತ. ಶಾರ್ಟ್ ಸೆಲ್ಲಿಂಗ್, ಇಟ್ ಈಸ್ ಅ ಟ್ರಾನ್ಸಾಕ್ಷನ್ ಫೆಸಿಲಿಟೇಟೆಡ್ ಆನ್ ಸ್ಟಾಕ್ ಫಾರ್ ಲೆಂಡಿಂಗ್ to the short sellers. Here the falling market of a short sellers have to purchase the security to cover the sales position, and in turn it checks the fall of a security price by increasing demand for a skip. If rising market, those who have contracted to purchase have to sell the security at the position. In simple word ನಾಗ ಹೇಳ್ತೀನಿ ನೋಡ್ರಿ, ಕಾಂಪ್ಲಿಕೇಟೆಡ್ ವರ್ಡ್ ಕೊಟ್ಟಾರ ಬುಕ್ ಒಳಗೆ. ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ಇಮಿಡಿಯೇಟ್ ಸೆಲ್ಲಿಂಗ್ ಆಫ್ ಅ ಸೆಕ್ಯೂರಿಟಿ. ಸೊ ಈ ಕೀವರ್ಡ್ ಬರೀಬೇಕಾ, ಇಮಿಡಿಯೇಟ್ ಸೆಲ್ಲಿಂಗ್ ಆಫ್ ಅ ಸೆಕ್ಯೂರಿಟಿ, ದೋಸ್ ಸೆಕ್ಯೂರಿಟೀಸ್ ಆರ್ ಇನ್ ಲಾಸ್ ಅಂತ ನಾವು. ಸೊ ಯಾವ ಷೇರು ಸಾಲ ಪತ್ರಗಳು ಕಡಿಮೆ ಮೌಲ್ಯವನ್ನು ಹೊಂದಿರ್ತವೆ ಅಥವಾ ನಷ್ಟವನ್ನು ಮಾಡ್ತವೆ ಅಂತಹ ಷೇರುಗಳನ್ನು ನಾವು ತ್ವರಿತವಾಗಿ ಮಾರಾಟ ಮಾಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ, ಶಾರ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಸೊ ಶಾರ್ಟ್ ಸೆಲ್ಲಿಂಗ್ ಅಂದರೆ ಇಮಿಡಿಯೇಟ್ ಸೇಲ್ ಆಫ್ ಅ ಸೆಕ್ಯೂರಿಟಿ ದೋಸ್ ಹೂ ಆರ್ ನಾಟ್ ಇನ್ ಡಿಮಾಂಡ್ ಆರ್ ಲಾಸ್. ಯಾವ ಸೆಕ್ಯೂರಿಟಿ ನಮಗೆ ಲಾಸ್ ಮಾಡ್ತಾವ ಅವುಗಳನ್ನ ನಾವು ಇಮಿಡಿಯೇಟಾಗಿ ಮಾರಿದ್ದೀವಿ ಅಂದರೆ ಅದಕ್ಕೆ ಶಾರ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಇಷ್ಟೇ ನೆನ್ಪಿಟ್ಕೊರಿ. ತ್ವರಿತ ಮಾರಾಟ ಅಂದ್ರೆ ಆ ಷೇರು ಸಾಲ ಪತ್ರಗಳಿಂದ ನಮಗೆ ಯಾವುದೇ ಲಾಭವಾಗ್ತಿರೋದಿಲ್ಲ, ಅಂಥ ಷೇರು ಸಾಲ ಪತ್ರಗಳನ್ನು ನಾವು ತ್ವರಿತವಾಗಿ ಮಾರಾಟ ಮಾಡಿದಾಗ ಅದಕ್ಕೆ ಶಾರ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಡಬ್ಬಾ ಟ್ರೇಡಿಂಗ್ ಅಂತ ಇದೆ. ಡಬ್ಬಾ ಟ್ರೇಡಿಂಗ್, ಡಬ್ಬಾ ವ್ಯವಹಾರ ಅನ್ನ ಡಬ್ಬಾ ಟ್ರೇಡಿಂಗ್, DABBA. ಇಟ್ ಈಸ್ ಅ ಟ್ರೇಡಿಂಗ್ ಇಲ್ಲಿಗಲ್ ಸ್ಟಾಕ್ ಮಾರ್ಕೆಟ್. ಹಿಯರ್ ಬ್ರೋಕರ್ ರನ್ನಿಂಗ್ ಅ ಡಬ್ಬಾ ಟ್ರೇಡಿಂಗ್ ಟು ಸೆಟ್ ಅಪ್ ಆನ್ ಬೆಂಚ್ ಮಾರ್ಕ್ ಪ್ರೈಸ್ ಫಾರ್ ಅ ಕನ್ಸರ್ನ್ ಸ್ಟಾಕ್ ಆನ್ ಮಂಡೇ. ದೆನ್ ದ ಇನ್ವೈಟ್ಸ್ ದ ಪಾರ್ಟಿಸಿಪೇಟಿಂಗ್ ಪಾರ್ಟಿ ಟು ಟೇಕ್ ಪೊಸಿಷನ್ ಇನ್ ಅ ಸ್ಟಾಕ್ ಪ್ರೈಸ್. ಹಿಯರ್ ಇಟ್ ಈಸ್ ನಥಿಂಗ್ ಬಟ್ ಏನಂತ ಕರಿತೀವಿ ನಾವು, ಸ್ಟಾಕ್ ಮಾರ್ಕೆಟ್ನಲ್ಲಿ ನಡೆಯತಕ್ಕಂಥ ಇಂಪ್ರಾಪರ್ ಟ್ರೇಡ್ ಅಥವಾ ಸರಿಯಾದಂಥ ಟ್ರೇಡ್ ಅಲ್ಲ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಒನ್ ಈಸ್ ಆರ್ಬಿಟ್ರೇಜ್, ಆಂತರಿಕ ವ್ಯಾಪಾರ. ಆಲ್ರೆಡಿ ಏನು ಆರ್ಬಿಟ್ರೇಜ್ ಇಟ್ ಈಸ್ ಅ ಟ್ರಾನ್ಸಾಕ್ಷನ್ ಆಫ್ ಅ ಡಿಫ್ರೆಂಟ್ ಪ್ರೈಸ್ ಆಫ್ ಅ ಸೆಕ್ಯೂರಿಟಿ ಇನ್ ಅ ಡಿಫ್ರೆಂಟ್ ಸ್ಟಾಕ್ ಮಾರ್ಕೆಟ್. ಡಿಫ್ರೆಂಟ್ ಪ್ರೈಸ್ ಆಫ್ ಅ ಸೆಕ್ಯೂರಿಟಿ ಇನ್ ಡಿಫ್ರೆಂಟ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ one security is going to purchase at a low price, the same security is sell at high price in another stock exchange. ಹೆಂಗಂದ್ರೆ ಆರ್ಬಿಟ್ರೇಜರ್ಸ್ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ತೊಗೊಂಡು ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಮಾರಾಟ ಮಾಡ್ಬೋದು, ಅಥವಾ ಅಹಮದಾಬಾದ್ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ತೊಗೊಂಡು ಕೋಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಮಾರಾಟ ಮಾಡ್ಬೋದು. ಅದಕ್ಕೆ ನಾವು ಏನಂತ ಕರಿಬೇಕು ರೀ, ಆರ್ಬಿಟ್ರೇಜರ್ಸ್, ಆಂತರಿಕ ವ್ಯವಹಾರಸ್ಥರು ಅಂತ ಕರಿಬೋದು. ನೆಕ್ಸ್ಟ್ ಒನ್ ವಾಶ್ ಸೇಲ್ಸ್. ವಾಶ್ ಮಾರಾಟ ಅಂತ, ಸ್ವಚ್ಛ ಮಾರಾಟ ಅಂತ ಬರಿಬೋದು ನಾವು, ವಾಶ್ ಸೇಲ್ಸ್. ಹಿಯರ್ ದ ಸ್ಪೆಕ್ಯುಲೇಟರ್ ಎಂಟರ್ ಇನ್ ಟು ಫೆಸಿಲಿಟೇಷನ್ ಟ್ರಾನ್ಸಾಕ್ಷನ್ ಆಫ್ ಸೆಲ್ಲಿಂಗ್ ದ ಸೆಕ್ಯೂರಿಟಿ and buying the same security at high price through broker is called as a wash sales. I'll repeat once again. Here the speculator enter into fictitious transaction of a selling security and then buying the same security at high price through broker is called as a wash sales. Thus it is a eyewash or mislead the public, unnecessary and fix the transaction are entered by a speculator to create artificial demand. ಸೊ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರ ಅಂದ್ರೆ ಸಿಂಪಲ್ ಥಿಂಗ, ವಾಶ್ ಸೇಲ್ಸ್ ಅಂದ್ರೆ ಮಾರಾಟ ಮಾಡೋದು, ಮಾರಾಟ ಮಾಡಿದಂಥ ಸೆಕ್ಯೂರಿಟಿನ ಮರುಕೊಂಡುಕೊಳ್ಳುವಾಗ ಹೆಚ್ಚಿನ ಬೆಲೆಗೆ ಕೊಂಡುಕೊಳ್ಳೋದು. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು, ಅನ್ನೆಸೆಸರಿ ಶೇರ್ ಪ್ರೈಸನ್ನು ಹೆಚ್ಚಿಗೆ ಮಾಡೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ವಾಶ್ ಸೇಲ್ಸ್ ಅಂತ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ಆರ್ಟಿಫಿಷಿಯಲ್ ಕ್ರಿಯೇಷನ್ ಆಫ್ ಅ ಡಿಮಾಂಡ್ ಫಾರ್ ಅ ಶೇರ್. ಅಂದರೆ ಒಂದು ಶೇರಿಗೆ ಕೃತಕ ಬೇಡಿಕೆಯನ್ನು ಹೆಚ್ಚಿಸುವತಕ್ಕಂಥ ಪದ್ಧತಿಗೆ ನಾವೇನಂತ ಕರಿತೀವಿ, ವಾಶ್ ಸೇಲ್ಸ್ ಅಂತ ನಾವಲ್ಲಿ ಕರಿತೀವಿ. ಸೊ ಇದು ಕೂಡ ಅನದರ್ ಡೀಲಿಂಗ್ಸ್ ಅಂತ ಬರಿಬೋದು. ನೆಕ್ಸ್ಟ್ ಒನ್ ಈಸ್ ಡೆರಿವೇಟಿವ್ಸ್ ಅಂತ ಇದ್ನು, ಉತ್ಪನ್ನಗಳು ಅನ್ನಂಗೆ. ಡೆರಿವೇಟಿವ್ಸ್ ಅಂದರೆ ಉತ್ಪನ್ನಗಳು. ಡೆರಿವೇಟಿವ್ಸ್ ಆರ್ ಅ ಕಾಂಟ್ರಾಕ್ಟ್ ವಿಚ್ ಡಿರೈವ್ ದ ವ್ಯಾಲ್ಯೂ ಫ್ರಮ್ ಅ ಪ್ರೈಸ್ ಆರ್ ಇಂಡೆಕ್ಸ್ ಪ್ರೈಸ್ ಆಫ್ ಅ ಸೆಕ್ಯೂರಿಟಿ ಅಂತ. ಸೊ ಷೇರು ಸಾಲಪತ್ರಗಳಿಗೆ ಮೌಲ್ಯ ಮತ್ತು ಬೆಲೆಯನ್ನು ಒದಗಿಸೋದಕ್ಕೆ ನಾವೇನಂತ ಕರಿತೀವಿ, ಉತ್ಪನ್ನಗಳು ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ದ ಡೆರಿವೇಟಿವ್ಸ್ ಆರ್ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಆರ್ ಡಿರೈವ್ಡ್ ಫ್ರಮ್ ಇಕ್ವಿಟಿ, ಬಾಂಡ್, ಕರೆನ್ಸೀಸ್ ಆ್ಯಂಡ್ ಕಮಾಡಿಟಿ. ಡೆರಿವೇಟಿವ್ ಅಂದ್ರೆ
ಇಕ್ವಿಟೀಸ್ ಇರ್ಬೋದು, ಬಾಂಡ್ಸ್ ಇರ್ಬೋದು, ಕರೆನ್ಸೀಸ್ ಇರ್ಬೋದು ಅಥವಾ ಕಮಾಡಿಟೀಸ್ ಇರ್ಬೋದು. ಆ್ಯಂಡ್ ದೇ ಆರ್ ಯೂಶ್ವಲಿ ಯೂಸ್ಡ್ ಬೈ ದ ಬ್ಯಾಂಕ್ಸ್ ಆ್ಯಂಡ್ ಫರ್ಮ್ ಆ್ಯಂಡ್ ಕಂಪ್ನೀಸ್ ಎಟ್ಸೆಟ್ರಾ. ಸೊ ಇಲ್ಲಿ ಕಂಪ್ನಿಗಳು ಯೂಸ್ ಮಾಡ್ಬೋದು ಅದನ್ನು, ಆಮೇಲೆ ಬ್ಯಾಂಕ್ಗಳು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಹೆಜ್ಜಿಂಗ್ ಅಂತ. ನಷ್ಟವಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಹೆಜ್ಜಿಂಗ್ ಅಂತ. ಹೆಜ್ಜಿಂಗ್ ಇಟ್ ಈಸ್ ಅ ಫ್ಯೂಚರ್ ಕಾಂಟ್ರಾಕ್ಟ್ ಅಲೌ ದ ಇನ್ವೆಸ್ಟರ್ ಟು ಹೆಜ್ ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಪ್ರೈಸ್ ಮೂಮೆಂಟ್ ಅಂತ. ಸೊ ಬೆಲೆ ಬದಲಾಗುವ ಸಂದರ್ಭಗಳಲ್ಲಿ ಭವಿಷ್ಯದಲ್ಲಿ ನಮಗೆ ನಷ್ಟವಾಗಬಾರ್ದು ಅಂತ ನಾವು ಏನು ಮಾಡ್ತೀವಿ, ಒಂದು ಭದ್ರತೆಯನ್ನು ಒದಗಿಸ್ತೀವಿ ಸೆಕ್ಯೂರಿಟಿಗೆ. ಆ ಭದ್ರತೆಗೆ ನಾವು ಏನಂತ ಕರಿತೀವಿ, ಹೆಜ್ಜಿಂಗ್ ಅಂತ ಕರಿತೀವಿ. ಇನ್ ಸಿಂಪಲ್ ವರ್ಡ್, ಹೆಜ್ಜಿಂಗ್ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಫಿಕ್ಸಿಂಗ್ ದ ಸೆಕ್ಯೂರಿಟಿ ಅಗೇನ್ಸ್ಟ್ ದ ಫ್ಯೂಚರ್ ಲಾಸ್ ಅಥವಾ ಫ್ಯೂಚರ್ ಪ್ರೈಸ್ ಅಂತ ನಾವಲ್ಲಿ ಹೇಳ್ಬೋದು. ಭವಿಷ್ಯದಲ್ಲಿ ಷೇರು ಸಾಲಪತ್ರಗಳಿಗೆ ನಷ್ಟವಾಗದೇ ಇರುವ ಹಾಗೆ ನೋಡಿಕೊಳ್ಳಲು ನಾವು ಒಂದು ಭದ್ರತೆಯನ್ನು ಒದಗಿಸಿದಾಗ ಅದಕ್ಕೆ ನಾವೇನಂತ ಕರಿತೀವಿ, ಹೆಜ್ಜಿಂಗ್ ಅಂತ ಕರಿತೀವಿ. ಸೊ ಹೆಜ್ಜಿಂಗ್ ಇಟ್ ಈಸ್ ಅ ವೇ ಆರ್ ಇಟ್ ಈಸ್ ಅ process to fix the security against the ಫ್ಯೂಚರ್ ಲಾಸ್ ಆಗಬಾರ್ದು ಅಂತ ನಾವು ಸೆಕ್ಯೂರಿಟಿನ ಫಿಕ್ಸ್ ಮಾಡಿದಾಗ ಅದಕ್ಕೆ ಹೆಜ್ಜಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಅ ಸ್ವ್ಯಾಪ್ ಅಂದರೆ ವಿನಿಮಯ ಅಂತ. ಆಲ್ರೆಡಿ ನಾನು 2 ಮಾರ್ಕ್ಸ್ ಒಳಗೆ ಹೇಳಿ. ಸ್ವ್ಯಾಪ್ ಇಟ್ ಈಸ್ ಅ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ 2 party. ಒನ್ ಈಸ್ ಎಕ್ಸ್ಚೇಂಜ್ ದ ಫೈನಾನ್ಷಿಯಲ್ ಅಸೆಟ್ ಟು ಅನದರ್, ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಸ್ವ್ಯಾಪ್ ಅಂತ. ಇನ್ ಸಿಂಪಲ್ ವರ್ಡ್, ಸ್ವ್ಯಾಪ್ ಈಸ್ ಅ ಎಕ್ಸ್ಚೇಂಜ್ ಆಫ್ ಫೈನಾನ್ಷಿಯಲ್ ಅಸೆಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೊ ಸ್ವ್ಯಾಪ್ ಎಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಣಕಾಸಿನ ಆಸ್ತಿಗಳು ಪರಸ್ಪರ ವರ್ಗಾವಣೆ ಆದಾಗ ನಾವೇನಂತ ಕರಿತೀವಿ, ಸ್ವ್ಯಾಪ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಎ ಈಸ್ ಸೆಲ್ಲಿಂಗ್ ದ ಇನ್ಫೋಸಿಸ್ ಶೇರ್ ಆ್ಯಂಡ್ ಬಿ ಈಸ್ ಸೆಲ್ಲಿಂಗ್ ದ TCS ಶೇರ್. ಸೊ ದ್ಯಾಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಸ್ವ್ಯಾಪ್ ಅಂತ. ಆಮೇಲೆ ವಾರಂಟ್ಸ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಒನ್ ಈಸ್ ಅ ವಾರಂಟ್ಗಳು ಅಂತ. ವಾರಂಟ್ ಎಂಟಿಟಿ ಈಸ್ ಹೋಲ್ಡರ್ ಟು ಸಬ್ಸ್ಕ್ರೈಬ್ ದ ಇಕ್ವಿಟಿ ಕ್ಯಾಪಿಟಲ್ ಆಫ್ ಅ ಕಂಪ್ನಿ ಡ್ಯೂರಿಂಗ್ ಅ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ ಆ್ಯಟ್ ಅ ಸರ್ಟನ್ ಪ್ರೈಸ್. ಸೊ ವಾರಂಟ್ ಅಂದರೆ ಏನಂತ ಕರಿತೀವಿ, ಆಧಾರ ಅಥವಾ ಅಧಿಕಾರ ಅಂತ. ಸೊ ವಾರಂಟ್ ಅಂದರೆ ಏನು ರೀ, ಟು ಸಬ್ಸ್ಕ್ರೈಬ್ ದ ಇಕ್ವಿಟಿ ಕ್ಯಾಪಿಟಲನ್ನು ಸಬ್ಸ್ಕ್ರೈಬ್ ಮಾಡೋದು ಡ್ಯೂರಿಂಗ್ ಅ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ ಆ್ಯಟ್ ಅ ಪ್ರೈಸ್. ಒಂದು ಸ್ಥಿರ ಬೆಲೆಗೆ ಸಾಮಾನ್ಯ ಷೇರುಗಳನ್ನು ಕೊಂಡುಕೊಂಡಾಗ ಅದಕ್ಕೆ ನಾವು ಏನಂತ ಕರಿತೀವಿ, ವಾರಂಟ್ಗಳು ಅಂತ ಕರಿತೀವಿ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಅ ಪ್ರೈಸ್ ರಿಗ್ಗಿಂಗ್. ಬೆಲೆ ಹಿಗ್ಗುವಿಕೆ ಅಥವಾ ಬೆಲೆ ಕುಗ್ಗುವಿಕೆ, ಬೆಲೆ ಬದಲಾವಣೆಯನ್ನು ಪ್ರೈಸ್ ರಿಗ್ಗಿಂಗ್ RIGGING. ವೆನ್ ದ ಪ್ರೈಸ್ ಆಫ್ ಅ ಪರ್ಟಿಕ್ಯುಲರ್ ಸೆಕ್ಯೂರಿಟಿ ಈಸ್ ಆರ್ಟಿಫಿಷಿಯಲಿ ಜಾಕ್ಡ್ ಅಪ್ ಆನ್ ದಿ ಅಕೌಂಟ್ ಫಾರ್ ಅ ಫುಲ್ ಮೂವ್ಮೆಂಟ್ ಕಾಸಿಂಗ್ ಹೆವಿ ಸ್ಪಾಟ್ ಇನ್ ದ ಡಿಮಾಂಡ್ ಫಾರ್ ಅ ಸೆಕ್ಯೂರಿಟಿ ಈಸ್ ಕಾಲ್ಡ್ ಆಸ್ ಅ ಪ್ರೈಸ್ ರಿಗ್ಗಿಂಗ್ ಆಫ್ ಅ ಮಾರ್ಕೆಟ್. ಇನ್ ಸಿಂಪಲ್ ವರ್ಡ್, ದ ಪ್ರೈಸ್ ಮೂವ್ಮೆಂಟ್ ಆಫ್ ಅ ಸೆಕ್ಯೂರಿಟಿ ಚೇಂಜಿಂಗ್ ಲೈಕ್ ಎನಿಥಿಂಗ್ ಆರ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ದಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಪ್ರೈಸ್ ರಿಗ್ಗಿಂಗ್. ಬೆಲೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಅನ್ನೋ ಬೆಲೆ ಷೇರಿಗೆ ಸಂಬಂಧಪಟ್ಟಂಗೆ ಯಾವಾಗ ಬೇಕಾದರೂ ಬದಲಾವಣೆ ಆಯಿತು ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಪ್ರೈಸ್ ರಿಗ್ಗಿಂಗ್ ಅಂತ ಕರಿತೀವಿ. ಸೊ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಅ ಡೀಲಿಂಗ್ಸ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್. ನೋಡಿರಿ, ಕ್ವಶನ್ ಪೇಪರ್ ಒಳಗೆ ಕೇಳ್ತಾರೆ. ಡೀಲರ್ಸ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್ ಬೇರೆ, ಡೀಲಿಂಗ್ಸ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್ ಬೇರೆ. ಸೊ ದೀಸ್ ಆರ್ ದ ಡಿಫರೆಂಟ್ ಡೀಲಿಂಗ್ಸ್ ಟೇಕ್ಸ್ ಪ್ಲೇಸ್ ಇನ್ ಸ್ಟಾಕ್ ಮಾರ್ಕೆಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.